ಅರ್ಹತೆ ಜ್ಯೇಷ್ಠತೆ ನೋಡಿ ನನಗ್ ಮಾಡ್ಬೇಕಲ್ಲ. ನನಗೆ 49 ವರ್ಷ, 12 ವರ್ಷ ಆಯ್ತು ನಾನು ಅರ್ಜಿ ಹಾಕತ್ತೀನಿ. ಒಮ್ಮೆ ಇಂಟರ್ವ್ಯೂ ಬಂದಿದ್ದಿಲ್ಲ ಇದು ನನಗೆ, ಒಮ್ಮೆ ಕಳಿಸಿಲ್ಲ ಇಂಟರ್ವ್ಯೂ. ಯಾಕೆ ಈ ತರ ಆಗ್ತಿದೆ ಸರ್ಕಾರಗಳಿಂದ? ಅದೇ ಗೊತ್ತಾಗ್ತಾ ಇಲ್ಲ ಸರ್. ಹಣದ ಹೊರೆ ಹರಿತಿದ್ಯಾ? ಹಣದ ಲಂಚದ ಆರೋಪ ಮತ್ತೆ ಬರೇ ಅಂಗವಿಕಲರಿಂದ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೌದೌದ್ರಿ ಹೌದ್ರಿ ಹೌದ್ರಿ ಹೌದ್ರಿ. ಆಗ ನೀವು ನೇರ ಆರೋಪ ಮಾಡ್ತೀರಾ? ಮಾಡ್ತೀನಿ ಸರ್. ಸರ್, ಅಂಗವಿಕಲ ಅಧಿಕಾರಿ ಮೇಲೆ ನೀವು ನೇರವಾಗಿ ಆರೋಪ ಮಾಡ್ತಾ ಇದ್ದೀರಿ, ಅನ್ಯಾಯ ಆಗಿದೆ ಅಂತ. ಯಾಕೆ ಸರ್, ಏನಾಗಿದೆ ಸಮಸ್ಯೆ? ಸರ್, ಫಸ್ಟ್ ಟೈಮ್ ನಾನು ಇದು ಸಂದರ್ಶನ ಬಂದಿದ್ದು. ನಾನು ಇದು ಆಧಾರ್ ಯೋಜನೆ ಅಂಗವಿಕಲರಿಗೆ ಇದ್ದು ಒಂದು ಅಂಗಡಿಯಾಗ ಕೊಡ್ತಾರೆ. ಇದನ್ನ ನಾನು 10 ರಿಂದ 12 ವರ್ಷ ಆಯ್ತು ಅರ್ಜಿ ಹಾಕ್ತೀನಿ. ಫಸ್ಟ್ ಟೈಮ್ ನನಗ ಒಬ್ರ ಮುಖಾಂತರ ಗೊತ್ತಾಯ್ತು ಇವತ್ತು ಇಂಟರ್ವ್ಯೂ ಐತೆ ಅಂತ ಹೇಳಿ. ಇಂಟರ್ವ್ಯೂ ಸಹಿತ ಇವರು ನನಗ ಒಂದು ಲೆಟರ್ ಹಾಕಿಲ್ರಿ, ಏನ್ರಿ ಒಂದು ಸ್ನೇಹಿತನಿಂದ ಗೊತ್ತಾಯ್ತು. ಅವತ್ತು ಇಂಟರ್ವ್ಯೂ ಅಟೆಂಡ್ ಆದೆ. ಅವತ್ತು 4 ಮಂದಿ ನಾವು ಬಿಜಾಪುರದವ್ರು. 4 ಮಂದಿ ಒಳಗೆ 2ನೇದವನೇ ನಾನು ಇದ್ದೆ. ಅವತ್ತು ಇಂಟರ್ವ್ಯೂ ಒಳಗ 3 ಮಂದಿ ಅಧಿಕಾರಿಗಳು, ಆಯ್ಕೆ ಸಮಿತಿಯವರು ನನ್ನನ್ನು ಅರ್ಹತೆಯನ್ನು ನೋಡಿ ಅವ್ರು ಕೇಳಿದಕ್ಕ ನಾವು ಉತ್ತರ ಕೊಟ್ಟಿದ್ದಕ್ಕ ಅವ್ರು ಆಯ್ಕೆ ಮಾಡ್ಯಾರ ನನಗ ಅನ್ಸಿದ್ರಿ. ಅವ್ರು ಏನ್ ಕೇಳಿದ್ರು, ನೀ ಏನ್ ಕೆಲಸ ಮಾಡ್ತೀಯ ಅಂತ ಕೇಳಿದ್ರು. ಸರ್, ನಾ ಹಿಂಗ ಕಂಪ್ಯೂಟರ್ ಅಂಗಡಿ ಐತ್ರಿ, ಟೈಪಿಂಗ್ ಅದು ಮಾಡಾಕ್ತೀನಿ, ದಿನ ಒಂದ್ 400-500 ರೂಪಾಯಿ ದುಡಿತೀನಿ ತಂದೆ. ಇಷ್ಟೇ ನನ್ನ ಅಂಗಡಿ ಬಾಡಿಗೆ ಐತ್ರಿ, ಇಷ್ಟೇ ಅಂಗಡಿ ಬಾಡಿಗೆ 3000 ರೂಪಾಯಿ ಕಟ್ಟಾಕ್ತೀನಿ. ನನಗೆ ನೀವು ರೊಕ್ಕ ಕೊಡ್ಬೇಡ್ರಿ, ಅಕೌಂಟಿಗೆ ಹಾಕ್ಬೇಡ್ರಿ, ನಾನು ಅಂಗಡಿ ಹಾಕೊಡ್ರಿ ಅಂತ ಹೇಳಿದೆ ನಾನು. ಅವ್ರಿಗೆ ಅದು ನಿಜ ಅನ್ನಿಸ್ತು, ಆಯ್ಕೆ ಮಾಡ್ಯಾರ್ರಿ. ಅವತ್ತು ನನಗ ಅಂಗಡಿನೇ ಬೇಕಾಗಿದೆ ಸದ್ಯಕ್ಕೆ, ಏನ್ರಿ ನನಗ ಅಂಗಡಿ ಬಾಡಿಗೆ ತುಂಬೋದು ಒಮ್ಮೊಮ್ಮೆ ಕಷ್ಟ ಆಗಾಗ್ತದ. ಹಿಂಗಾಗಿ ನಾನು ಹೇಳಿದಕ್ಕೆ ಅವ್ರು ಆಯ್ಕೆ ಮಾಡ್ಯಾರ. ಇವ್ರು ಆಯ್ಕೆ ಮಾಡಿದ ನಂತರ ಈ ಅಧಿಕಾರಿ ನನ್ನ ಹೆಸರು ತೆಗೆದು ಬೇರೆಯವ್ರ ಹೆಸರು ಹಾಕಿ ಸಿಲೆಕ್ಷನ್ ಮಾಡ್ಯಾರ ಅಂತ ಹೇಳಿ ನನಗೆ ಅನ್ಸಿದ್ರಿ. ಈಗ ಆಧಾರ್ ಯೋಜನೆಯಲ್ಲಿ ನಾನು ಅಂಗಡಿ ಬೇಕಂತ ನೀವು ಅರ್ಜಿ ಸಲ್ಲಿಸಿದ್ರಿ? ಅರ್ಜಿ ಸಲ್ಲಿಸಿದ್ದೆ ಅಲ್ರಿ. ಅರ್ಜಿ ಸಲ್ಲಿಸಿದ ಕೂಡ ಇಂಟರ್ವ್ಯೂ ಯಾಕೆ ಬಂದಿತ್ತು ನಿಮಗೆ? ಯಾರು ಕಳ್ಸಿಲ್ರಿ. ಕೇಳಿದ್ರ ನಾವ್ ಎಲ್ಲಾರು ಕಳ್ಸಿವತ್ ಅಂತಾರ ಇವ್ರು. ಯಾರು ಕಳ್ಸಿದ್ದಿಲ್ಲ. ನಮ್ ಸ್ನೇಹಿತನ ಮುಖಾಂತರ ಗೊತ್ತಾಯ್ತು ಅವತ್ತು ಇಂಟರ್ವ್ಯೂ ಅಂತ ಹೇಳಿ. ಅರ್ಜಿ ಹಾಕಿದವ್ರು ಬಾಳ ಮಂದಿ ಇರ್ಬೋದ್ರಿ. ಅವತ್ತ ಇಂಟರ್ವ್ಯೂ ಒಳಗ ನಾವು 4 ಮಂದಿ ಇದ್ದೇವು. 4 ಮಂದಿ ಬಂದೇವ್ ಅಂತ ನನ್ಗೆ ಕನ್ಫರ್ಮ್ ಆಯ್ತ್ರಿ. ಬಿಜಾಪುರದ ಯಾರ್ಯಾರ ಇದ್ರ ಕೇಳಿದೆ ನಾನು. ಅಲ್ಲಿ 4 ಮಂದಿ ಇದ್ದೇವು ಅವತ್ತು. 4 ಮಂದಿ ಬೇರೆ ಯಾರಿಗಾರ ಆಗಿರ್ಬೋದು ಅಂದ್ರೆ ಅದು ಬೇರೆಯವ್ರು ಯಾಕೆ ಮಾಡ್ತಾರೆ ಅವ್ರು? ನಂದ ಅರ್ಹತೆ ಜ್ಯೇಷ್ಠತೆ ನೋಡಿ ನನಗ್ ಮಾಡ್ಬೇಕಲ್ಲ. ನನಗೆ 49 ವರ್ಷ, 12 ವರ್ಷ ಆಯ್ತು ನಾನು ಅರ್ಜಿ ಹಾಕತ್ತೀನಿ. ಒಮ್ಮೆ ಇಂಟರ್ವ್ಯೂ ಬಂದಿದ್ದಿಲ್ಲ ಇದು ನನಗೆ, ಒಮ್ಮೆ ಕಳಿಸಿಲ್ಲ ಇಂಟರ್ವ್ಯೂ. ಯಾಕೆ ಈ ತರ ಆಗ್ತಿದೆ ಸರ್ಕಾರಗಳಿಂದ? ಅದೇ ಗೊತ್ತಾಗ್ತಾ ಇಲ್ಲ ಸರ್. ಹಣದ ಹೊರೆ ಹರಿತಿದ್ಯಾ? ಹಣದ ಲಂಚದ ಆರೋಪ ಮತ್ತೆ ಬರೇ ಅಂಗವಿಕಲರಿಂದ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೌದೌದ್ರಿ ಹೌದ್ರಿ ಹೌದ್ರಿ ಹೌದ್ರಿ. ಆಗ ನೀವು ನೇರ ಆರೋಪ ಮಾಡ್ತೀರಾ? ಮಾಡ್ತೀನಿ ಸರ್. ಮತ್ತೆ ನೀವು ಈ ಸಲ ಸೆಲೆಕ್ಷನ್ ಆಗ್ಲಿಲ್ಲ, ಬೆಟ್ಟ ಅದಲ್ರಿ ಸರ್. ಹೋದ ನಂತರ ಅಲ್ಲಿ ಆಫೀಸ್ ಒಳಗ ಇವತ್ತು ಬರ್ರಿ, ನಾಳೆ ಬರ್ರಿ, ನಾಡ್ದ ಬರ್ರಿ 4 ಸಲ ಎಡ್ತಾಕ್ಸಿದ್ರು. 15 ದಿವ್ಸ ನಂತರ ಇಲ್ರಿ ನಿಮ್ದು ಆಗಿಲ್ಲ, ಬೇರೆಯವ್ರದ್ದು ಆಗ್ಯದ, ಮತ್ ಮುಂದಿನ ಸಲ ಮಾಡ್ತೇವೆ ಹೋಗ್ರಿ ಅಂತಂದ್ರು. ನಾ ಮತ್ ಹೋಗಿ ಸೀದಾ ನೇರವಾಗಿ ಅಧಿಕಾರಿ ಭೇಟಿ ಆದೆ. ಅಧಿಕಾರಿ ಭೇಟಿ ಆಗ್ಯದ. ಸರ್, ನಂದು ಯಾಕೆ ಆಗಿಲ್ಲ ಅಂತ ಕೇಳಿದೆ ನಾನು. ಸೀನಿಯಾರಿಟಿ ಅದೀನಿ, ನನಗೆ ಅವತ್ತು ಆಯ್ಕೆ ಮಾಡ್ಯಾರ, ಯಾಕಾಗಿಲ್ಲ ಅಂತ ಕೇಳಿದೆ. ಇಲ್ಲಪ್ಪಿ ನೀನ್ ಮುಂಚಿತವಾಗಿ ಭೇಟಿ ಆಗಿತ್ತು, ಮತ್ ನನ್ಗೆ ಗೊತ್ತಾಗಿಲ್ಲ, ಮತ್ ಮಾಡ್ಬಿಟ್ಟೇವ್. ಈಗ ಅದು 2 ಇದು ಇರ್ತಾವ ಮತಕ್ಷೇತ್ರಕ್ಕೆ, ಹಿಂಗಾಗಿ ನೀನ್ ಮಾಡಿಲ್ಲ, ಮುಂದಿನ ಸಲ ಮಾಡ್ತೀನಿ, ಇದೊಂದ್ಸಲ ಇದು ಮಾಡ್ಕೋತಂತ ಹೇಳಿ ಸಮಜಾಯಿಸಿ ಕೊಟ್ಟು ಕಳ್ಸದವ. ಮುಂಚಿತವಾಗಿ ಆತ. ಜಿಲ್ಲಾಧಿಕಾರಿಗೂ ಕೊಟ್ಟಿನಿ, ಸಿಇಒದವ್ರಿಗೂ ಮೇಲ್ಮನವಿ ಸಲ್ಲಿಸಿನಿ. ಈಗ ಸಿಇಒದವ್ರಿಗೂ ಅಲ್ಲಿ 2-3 ಸಲ ಭೇಟಿ ಆಗೇನ್ರಿ. ಅಲ್ಲಿ ಅವರು ಫೈಲ್ ಪುಟಪ್ ಮಾಡ್ತಾ ಇದ್ದಾರೆ. ಈಗ ಮತ್ ಸೋಮವಾರ ಬಂದ್ ಭೇಟಿ ಆಗ ತಂದಾರ್ರಿ. ಅದು ಕೇಸ್ ವರ್ಕರ್ ಕಡೆ ಯಾರ ಕಡೆ ಐತಿ ಏನೈತಿ ಹೇಳ್ತೀನಿ ತಂದಾರ್ರಿ. ಈ ಅಧಿಕಾರಿ ಜಗದೀಶ್ ಅಂತ ಹೇಳಿ ಕೇಳಿದ್ರಿ ನಾವು. ಕೆ ಜಗದೀಶ್ ಅಂತ ಹೇಳಿ. ಹೌದ್ರಿ ಹೌದ್ರಿ. ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು. ಮಂಜುನಾಥ್ ಹೊರಪೆ ಅಂತ ಹೇಳಿ.